ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ನಿಮಗೆಲ್ಲರಿಗೂ ಇವತ್ತು ಚಳಿಗಾಲ ಸ್ಟಾರ್ಟ್ ಆಗಿದೆ. ಬಿಸಿ ಬಿಸಿ ಏನಾದ್ರು ಮಾಡ್ಕೊಂಡು ತಿನ್ನಬೇಕು ಅಂದಾಗ, ಕಾಫಿ ಟೀ ಜೊತೆಗೆ ಸ್ನ್ಯಾಕ್ಸ್ ಏನಾದ್ರು ತಿನ್ನಬೇಕು ಅಂದಾಗ ಈ ಥರ ಈರುಳ್ಳಿ ಬೋಂಡ ಮಾಡ್ಕೊಳ್ಳಿ. ಮನೆಗೆ ತುಂಬ ಟೇಸ್ಟಾಗಿರುತ್ತೆ. ಬಿಸಿ ಬಿಸಿ ಮಾಡ್ಕೊತೀನಿ. ಮೊದಲಿಗೆ ನಾನು ಚಿಕ್ಕ ಚಿಕ್ಕ ಪೀಸಾಗಿ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ, ಒಂದು 5. ಮತ್ತು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಇದು ಖಾರ ಇಲ್ಲ, ಟೇಸ್ಟ್ ಕೊಡುತ್ತೆ, ಖಾರ ಇಲ್ಲ. ನಾನು ಚಿಲ್ಲಿ ಪೌಡ್ರೂ ಹಾಕ್ತೀನಿ. ನೋಡಿ, ಚಿಕ್ಕ ಚಿಕ್ಕ ಪೀಸ್ ಕಟ್ ಮಾಡ್ಕೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿನ. ಮತ್ತು ಸಬ್ಬಕ್ಕಿ ಸೊಪ್ಪು ತೊಗೊಂಡಿದ್ದೀನಿ. ಸಬ್ಬಕ್ಕಿ ಸೊಪ್ಪು, ದಂಟು ಸೊಪ್ಪು ಹಾಕಿದ್ರೆ ತುಂಬ ಟೇಸ್ಟು. ದಂಟಾಗಲಿ ಅರವೆ ಸೊಪ್ಪಾಗಲಿ ಒಂದು ಸ್ವಲ್ಪ ಹಾಕಿದ್ರು ತುಂಬ ಟೇಸ್ಟು ಬೋಂಡಾಗೆ. ಮತ್ತು ಕರಿಬೇವಿನ ಸೊಪ್ಪು ಹಾಕ್ಕೊಂಡಿದ್ದೇನೆ, ಚಿಕ್ಕ ಚಿಕ್ಕ ಪೀಸ್ ಕಟ್ ಮಾಡ್ಕೊಂಡಿದ್ದೇನೆ. ಪುದೀನ ಸೊಪ್ಪು ತೊಗೊಂಡಿದ್ದೀನಿ, ಅದನ್ನು ಚಿಕ್ಕ ಚಿಕ್ಕ ಪೀಸ್ ಕಟ್ ಮಾಡ್ಕೊತಾ ಇದ್ದೀನಿ. ಮತ್ತು ಶುಂಠಿ ತೊಗೊಂಡಿದ್ದೀನಿ, 1 ಇಂಚು. ಪುದೀನ ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಶುಂಠಿನ ತುರ್ಕೊಂಡು ಹಾಕೋತೀನಿ ನಾನು. ನೀವು ಚಿಕ್ಕ ಚಿಕ್ಕ ಪೀಸಾದರೂ ಕಟ್ ಮಾಡ್ಕೊಂಡು ಹಾಕೋಬೋದು. ನಾನು ತುರ್ಕೋತೀನಿ. ಇದು ಡೈಜೆಷನ್ಗೆ ಹೆಲ್ಪ್ ಮಾಡುತ್ತೆ ಮತ್ತು ಟೇಸ್ಟು ಡಿಫ್ರೆಂಟಾಗಿರುತ್ತೆ ಶುಂಠಿ ಹಾಕಿದ್ರೆ. ನೀವು ಕಮ್ಮಿಯಾದ್ರೂ ಮಾಡ್ಕೋಬೋದು, ಜಾಸ್ತಿಯಾದ್ರೂ ಹಾಕೋಬೋದು. ಇದು ಕ್ವಾಂಟಿಟಿಗಳು. ಇದು ನಾನು ಸ್ವಲ್ಪ ಜಾಸ್ತಿ ಮಾಡ್ಕೊತಾ ಇದ್ದೀನಿ. ಮತ್ತು ಕಡಲೆ ಹಸಿಟ್ಟು ತಗೊಂಡಿದ್ದೀನಿ. ಕಡಲೆ ಹಸಿಟ್ಟು ಜೊತೆಗೆ ಅಕ್ಕಿ ಹಸಿಟ್ಟು ಹಾಕ್ತಾ ಇದ್ದೀನಿ ನಾನು, ಕ್ರಿಸ್ಪಿ ಬರಲಿ ಅಂತ. ತುಂಬ ಚೆನ್ನಾಗಿರುತ್ತೆ ಅಕ್ಕಿ ಹಸಿಟ್ಟು ಹಾಕಿದ್ರೆ. ನಾನು ಸೋಡಾ ಯಾವುದಕ್ಕೂ ಯೂಸ್ ಮಾಡ್ತಾಯಿಲ್ಲ. ಸೋಡಾ ನೀವು ಬೇಕು ಅಂದ್ರೂ ಹಾಕೋಬೋದು, ನಾನು ಯಾವುದಕ್ಕೂ ಯೂಸ್ ಮಾಡಲ್ಲ ಸೋಡಾ. ಅಕ್ಕಿ ಹಸಿಟ್ಟು ಹಾಕ್ಕೊಂಡಿದ್ದೀನಿ ಸ್ವಲ್ಪ. ನಾನು ರುಚಿಗೆ ಉಪ್ಪು ಹಾಕ್ತಾಯಿದ್ದೀನಿ. ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ, ಯಾಕಂದರೆ ಹಸಿಮೆಣ್ಸಿನ್ಕಾಯಿ ಖಾರ ಇಲ್ಲ, ಅದು ಟೇಸ್ಟಕ್ಕೂ ಅಷ್ಟೇ ಅದು. ಇದು ಚಿಲ್ಲಿ ಪೌಡ್ರು ಖಾರಕ್ಕೆ ನಾನು ಚಿಲ್ಲಿ ಪೌಡ್ರು ಹಾಕ್ಕೋತಾ ಇದ್ದೀನಿ. ಇದು ಮೊದಲಿಗೆ ನೀರು ಹಾಕ್ಕೊಳಕ್ಕಿಂತ ಮುಂಚೆ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗಲೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬಿಟ್ರೆ ಒಂದು ಕಡೆ ಈರುಳ್ಳಿ, ಒಂದು ಕಡೆ ಸೊಪ್ಪು ಆ ಥರ ಮಿಕ್ಸ್ ಆಗುತ್ತೆ. ಈ ಥರ ಮೊದಲಿಗೆ ಮಿಕ್ಸ್ ಮಾಡ್ಕೊಬೇಡಿ. ಆಮೇಲೆ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ನೀರಾಗಿ ಮಾಡ್ಕೋಬೇಡಿ. ನೋಡಿ, ಫುಲ್ ಮಿಕ್ಸ್ ಆಗಿದೆ. ಇವಾಗ ನೀರು ಹಾಕ್ಕೋತೀನಿ, ಸ್ವಲ್ಪನೇ ಹಾಕ್ಕೋತೀನಿ. ಸ್ವೀಟ್ ಕಾರ್ನ್ ಬೋಂಡನ್ನು ಮಾಡೋದು ಹೆಂಗಂತ ತೋರಿಸ್ಕೊಟ್ಟಿದ್ದೀನಿ. ಒಂದು 2-3 ವೀಡಿಯೋ ಹಿಂದೆಗಡೆ ಬ್ಯಾಕ್ ಬರುತ್ತೆ, ನೀವು ನೋಡಿಲ್ಲ ಅಂದರೆ ನೋಡ್ಕೊಬನ್ನಿ. ಅದು ತುಂಬ ಟೇಸ್ಟಾಗಿರುತ್ತೆ. ನೋಡಿ, ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಚೆಕ್ ಮಾಡ್ತೀನಿ. ಫುಲ್ ತೆಳುವಾಗಿ ಚೆನ್ನಾಗಿರಲ್ಲ. ನೋಡಿ, ಇಷ್ಟು ಗಟ್ಟಿ ಇರಬೇಕು, ಉಂಡೆ ಕಟ್ಟೋ ಥರ ಇರಬೇಕು ಬೋಂಡ. ನೋಡಿ, ಮೊದಲೇ ನಾನು ಎಣ್ಣೆ ಬಿಸಿಗೆ ಇಟ್ಕೊಂಡಿದ್ದೆ. ಎಣ್ಣೆ ಬಿಸಿಯಾಗಿದೆ. ಇವಾಗ ಒಂದು ಸ್ವಲ್ಪ ಚಿಕ್ಕದು ಒಂದು ಹಾಕ್ಕೊಂಡು ನೋಡ್ತಾ ಇದ್ದೇನೆ. ಎಣ್ಣೆ ಬಿಸಿಯಾಗಿದೆ ನೋಡಿ, ಫುಲ್ ಎಣ್ಣೆ ಬಿಸಿಯಾಗಿದೆ. ಮೀಡಿಯಮ್ ಫ್ಲೇಮ್ ಇಟ್ಕೊಳ್ಳಿ, ಹೈ ಫ್ಲೇಮ್ ಇಟ್ಕೋಬೇಡಿ. ಲೋ ಫ್ಲೇಮ್ ಇಟ್ಕೊಳ್ಳಿ, ಇಲ್ಲಾಂದರೆ ಮೀಡಿಯಮ್ ಫ್ಲೇಮ್ ಇಟ್ಕೊಳ್ಳಿ. ಹೈ ಫ್ಲೇಮ್ ಇಟ್ಕೊಂಡ್ರೆ ಮೇಲೆಗಡೆ ಮಾತ್ರ ಬೆಂದಿರುತ್ತೆ, ಒಳಗಡೆ ಹಸಿಟ್ಟು ಹಂಗಂಗೆ ಇರುತ್ತೆ. ಅದಕ್ಕೋಸ್ಕರ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಮಾಡಿ.
ನೀವು ದೊಡ್ಡದು ಬೇಕಂದರೆ ದೊಡ್ಡದು ಮಾಡ್ಕೋಬೋದು. ನಾನು ಮೀಡಿಯಮಾಗಿ ಮಾಡ್ತಾಯಿದ್ದೀನಿ. ತುಂಬ ದೊಡ್ಡದು ಇಲ್ಲ, ತುಂಬ ಚಿಕ್ಕದು ಇಲ್ಲ. ಗೋಲ್ಡನ್ ಫ್ರೈ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಗೋಲ್ಡನ್ ಫ್ರೈ ಬಂದಿದೆ ಇವಾಗ. ನಾನು ಮೀಡಿಯಮ್ ಫ್ಲೇಮ್ ಇಟ್ಕೊಂಡೇ ನಾನು ಬೇಯಿಸ್ಕೊಂಡಿದ್ದೀನಿ. ಒಳಗಡೆ ಎಲ್ಲ ತುಂಬ ಚೆನ್ನಾಗಿ ಬೇಯುತ್ತೆ. ಈ ಥರ ನೀವು ಒಂದೇ ಸಲ ಹೈ ಫ್ಲೇಮ್ ಇಟ್ಕೊಂಡ್ರೆ ಮೇಲೆಗಡೆ ಮಾತ್ರ ಕಲರ್ ಚೇಂಜ್ ಆಗಿರುತ್ತೆ, ಬೆಂದಿರುತ್ತೆ, ಒಳಗಡೆ ಹಸಿಟ್ಟು ಹಂಗಂಗೆ ಇರುತ್ತೆ. ನೋಡಿ ಇದನ್ನು ನೀವು ಮಕ್ಕಳಿಗೆ ತಿನ್ನಕ್ಕೆ ಕೊಡೋಂಗಿದ್ರೆ ಟೊಮೆಟೊ ಸಾಸ್ ಜೊತೆಗೆ ತಿನ್ಬೋದು, ಇಲ್ಲ ದೊಡ್ಡವರು ಹಂಗೆ ತಿನ್ಬೋದು. ತುಂಬ ರುಚಿಯಾಗಿರುತ್ತೆ. ಹೊಸದಾಗಿ ಯಾರ್ಯಾರು ನೋಡ್ತೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆದಷ್ಟು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ನೀವು ನಿಮ್ಮ ಮನೆಗೆ ಟ್ರೈ ಮಾಡಿ ಹೇಗಿದೆ ಅಂತ ತಿಳಿಸಿ. ಲೈಕ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಒಂದು ಲೈಕ್ ಆ್ಯಂಡ್ ಕಮೆಂಟು ನಮಗೆ ಮೋಟಿವೇಶನ್ ಸಿಗುತ್ತೆ, ಮುಂದೆ ಒಳ್ಳೆ ರೆಸಿಪಿಗಳು ಮಾಡೋಣ ಅಂತ ಹೇಳ್ಬಿಟ್ಟು ದಯವಿಟ್ಟು ಸಪೋರ್ಟ್ ಮಾಡಿ. ಈ ವಿಡಿಯೋ ಯಾರು ನೋಡಿದರೆ ಎಲ್ಲರಿಗೂ ತುಂಬ ಧನ್ಯವಾದಗಳು ನಿಮಗೆ.